Welcome to Mobile Tech in Kannada. Subscribe to this channel. ಮೊಬೈಲ್ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಲೋ ಗೈಸ್, ಮೊಬೈಲ್ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ನ ಮತ್ತೊಂದು ಹೊಸ ಟ್ಯುಟೋರಿಯಲ್ನೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ. ಸ್ನೇಹಿತರೆ, ಇದು ಇವತ್ತು ವಾಟ್ಸಪ್ನಲ್ಲಿ ಬಂದಿರುವಂಥ ಅಪ್ಡೇಟ್. ಹಾಗಿದ್ರೆ ಏನು ಅಪ್ಡೇಟ್ ಅಂತ ಇಂದಿನ ವೀಡಿಯೋದಲ್ಲಿ ತಿಳ್ಕೊಂಡು ಬರೋಣ ಬನ್ನಿ. ಇವಾಗ ನಾನು ವಾಟ್ಸಪ್ ಒಳಗಡೆ ಹೋಗ್ತಾ ಇದ್ದೀನಿ. ಓಕೆ ಸ್ನೇಹಿತರೆ, ಇಲ್ಲಿ ಒಂದು ಚಾಟನ್ನು ಓಪನ್ ಮಾಡುತ್ತಾ ಇದ್ದೀನಿ. ಓಕೆ ಸ್ನೇಹಿತರೆ, ನಮ್ಮ ಹಿಸ್ಟ್ರಿ ಸರ್ದು ಚಾಟ್ ಇದು, ಇದನ್ನ ಓಪನ್ ಮಾಡಿದ್ದೀನಿ. ಓಕೆ ಫ್ರೆಂಡ್ಸ್, ಇದು ಕಂಪೋಸ್ ಮೆಸೇಜ್ ಅಂತ ಬಂದಿರೋದು. ಕಂಪೋಸ್ ಮೆಸೇಜ್ ಇಲ್ಲಿ ಈ ಚಾಟ್ ಇನ್ಫೋ ಒಳಗಡೆ ಹೋಗ್ಬೇಕಾಗುತ್ತೆ. ಇಲ್ಲಿ 3 ಆಪ್ಷನ್ ಒಳಗಡೆ ಹೋಗ್ಬೇಕಾಗುತ್ತೆ, 3 ಡಾಟ್ಸ್ ಒಳಗಡೆ. ನೋಡಿ ಫ್ರೆಂಡ್, ಇಲ್ಲಿ ಬರೀ ಎಡಿಟ್ ಕಾಂಟ್ಯಾಕ್ಟ್ ಅಂತ ಬರ್ತಾ ಇತ್ತು. ಇವತ್ತು ಅಪ್ಡೇಟ್ ಬಂದಿದೆ, ನೋಡೋಣ. ಎಡಿಟ್ ಯು ಇನ್ ಅಡ್ರೆಸ್ ಬುಕ್ ಅಂತ ಒಂದು ಬಂದಿದೆ. ವೆರಿಫೈ ಸೆಕ್ಯೂರಿಟಿ ಕೋಡ್. ಓಕೆ ಸ್ನೇಹಿತರೆ, ಇದು ಎಡಿಟ್ ಕಾಂಟ್ಯಾಕ್ಟ್ ನಿಮಗೆಲ್ಲ ಗೊತ್ತಿರೋದೆ. ಈಗ ಯು ಅನ್ ಅಡ್ರೆಸ್ ಬುಕ್ ಅಂತ ಇದೆ, ಅದ್ರ ಒಳಗಡೆ ಹೋಗ್ತಾ ಇದ್ದೀನಿ. ಈಗ ರೈಟಿಗೆ ಸ್ವೈಪ್ ಮಾಡ್ತಾ ಇದ್ದೀನಿ. ಎಡಿಟ್ ಕಾಂಟ್ಯಾಕ್ಟ್ ಮತ್ತೆ ಬರುತ್ತೆ ಸ್ನೇಹಿತರೆ, ಅದ್ರೊಳಗಡೆನೂ ಕೂಡ ಎಡಿಟ್ ಮಾಡ್ಬೋದು. ನೋಡಿ ಸ್ನೇಹಿತರೆ, ನೀವು ಇಲ್ಲಿಂದ ಕೂಡ ಮೆಸೇಜ್ ಮಾಡ್ಬೋದು. ನೋಡಿ, ಇದರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ನೀವು ಸೆಂಡ್ ಮೆಸೇಜ್ ಮೇಲೆ ಕ್ಲಿಕ್ ಮಾಡಿದ್ರೆ ಮೆಸೇಜ್ ಆ್ಯಪ್ ಒಳಗಡೆ ಕರ್ಕೊಂಬರುತ್ತೆ. ಇಲ್ಲಿ ಕಾಲ್ ಕೂಡ ಮಾಡ್ಬೋದು ನೀವು. Content screen, media screen, RCS message. ಇಲ್ಲಿ ನಂದು 2 ಸಿಮ್ ಇದೆ, ನೀವು ಯಾವ ಸಿಮ್ಗಾದ್ರೂ ಸೆಲೆಕ್ಟ್ ಮಾಡ್ಕೊಂಡು ಮೆಸೇಜ್ ಮಾಡ್ಬೋದು. ನೋಡಿ ಸ್ನೇಹಿತರೆ, ಇದೊಂದು ಆಪ್ಷನ್ ಬಂದಿದೆ. ಈಗ ನಾನು ಬ್ಯಾಕ್ ಬರ್ತಾ ಇದ್ದೀನಿ. ವಾಟ್ಸಪ್ ಬಿಸ್ನೆಸ್ಸು ಅಂದರೆ ಅವ್ರದ್ದು ವಾಟ್ಸಪ್ ಬಿಸ್ನೆಸ್ ಇದೆ ಅನಿಸುತ್ತೆ, ಅದಕ್ಕೆ ವಾಟ್ಸಪ್ ಬಿಸ್ನೆಸ್ ತೋರಿಸ್ತಿದೆ. ವಾಟ್ಸಪ್ ಬಿಸ್ನೆಸ್, ಟೆಲಿಗ್ರಾಮ್, ವಾಟ್ಸಪ್ ಹಿಸ್ಟರಿ ಇಷ್ಟಿದೆ ಸ್ನೇಹಿತರೆ. ಈಗ ನಾನು ವಾಟ್ಸಪ್ ಬಿಸ್ನೆಸ್ ಇದ್ರೊಳಗಡೆ ಹೋಗ್ತಾ ಇದ್ದೀನಿ. ಓಕೆ ಸ್ನೇಹಿತರೆ, ಈ ಆಪ್ಷನ್ ಒಳಗಡೆ ಹೋಗ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ನೀವು ಇಲ್ಲಿಂದ ಕೂಡ ಅವ್ರಿಗೆ ಮೆಸೇಜ್ ಮಾಡ್ಬೋದು. ಅವರು ವಾಟ್ಸಪ್ ಬಿಸ್ನೆಸ್ ಇದ್ದರೆ ತೋರಿಸುತ್ತೆ ಇಲ್ಲಿ. ವಿಡಿಯೋ ಕಾಲ್. ಓಕೆ ಸ್ನೇಹಿತರೆ, ಇದೊಂದು ಅಪ್ಡೇಟ್ ಬಂದಿದೆ. ನೆಕ್ಸ್ಟ್ ನೋಡೋಣ. ಟೆಲಿಗ್ರಾಮ್, ಇಲ್ಲಿಂದ ಟೆಲಿಗ್ರಾಮ್ ಕೂಡ ಓಪನ್ ಮಾಡ್ಬೋದು. ಈಗ ಅದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಟೆಲಿಗ್ರಾಮ್ ನೋಡಿ ಸ್ನೇಹಿತರೆ, ಅವರು ಟೆಲಿಗ್ರಾಮ್ ಯೂಸ್ ಮಾಡ್ತಾ ಇದ್ದಾರೆ. ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ನೋಡಿ, ಮೆಸೇಜ್ ಮೇಲೆ.
ನೋಡಿ ಸ್ನೇಹಿತರೆ, ಡೈರೆಕ್ಟ್ ಟೆಲಿಗ್ರಾಮ್ ಒಳಗಡೆ ಕರ್ಕೊಂಡು ಬಂತು. ಈಗ ಮತ್ತೆ ಬ್ಯಾಕ್ ಬರ್ತಾ ಇದ್ದೀನಿ. ನೀವು ಇಲ್ಲಿಂದ ಕೂಡ ಮೆಸೇಜ್ ಮಾಡ್ಬೋದು ಟೆಲಿಗ್ರಾಮಿಗೆ ಬಂದು. ನೆಕ್ಸ್ಟ್ ನೋಡೋಣ, ವಾಟ್ಸಪ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಮತ್ತೆ ಮೆಸೇಜ್ ನೋಡಿ ಸ್ನೇಹಿತರೆ, ನಾನು ಮೊದಲು ಇಂಚೆ ಮಾಡಿದ ಮೆಸೇಜ್ ಇವು ಹಿಂದೆ ಅವು ಹಾಗೇ ಇದೆ. ಈಗ ಬ್ಯಾಕ್ ಬರ್ತಾ ಇದ್ದೀನಿ. ಇಲ್ಲಿಂದ ನೀವು ವಾಟ್ಸಪ್ಗೂ ಕೂಡ ಮೆಸೇಜ್ ಮಾಡ್ಬೋದು. ಅವರು ವಾಟ್ಸಪ್ ಬಿಸ್ನೆಸ್ ಮಾಡ್ತಾಯಿದ್ರೆ ಅದನ್ನು ಕೂಡ ಇಲ್ಲೇ ತೋರಿಸುತ್ತೆ. ಓಕೆ, ಬ್ಯಾಕ್ ಬಂದಿದ್ದೀನಿ. ಓಕೆ, ಸರಿ ಸ್ನೇಹಿತರೆ, ಅದು ಫುಲ್ ಬ್ಯಾಕ್ ಬಂತು. DCN button. All for heroes like you do it. Lining up. Slash head it has it. Okay. WhatsApp. Double dash attach. Message. Edit. Slash head. Contact info. Profile photo. More option. Pop dash. Edit. Share. Edit. View in address book. Contact details. ಇದರೊಳಗಡೆ ಬಂದಿದ್ದು Edit. Slash head. Mobile. ಇಲ್ಲೆಲ್ಲ ತೋರಿಸುತ್ತೆ ಸ್ನೇಹಿತರೆ. Voice call. +91988. ಕಾಲ್ ಕೂಡ ಮಾಡ್ಬೋದು ಇಲ್ಲಿಂದಾನೆ. Video call. ವಿಡಿಯೋ ಕಾಲ್, WhatsApp business. ವಾಟ್ಸಪ್ ಬಿಸ್ನೆಸ್ ಇದ್ರೆ ಅದನ್ನು ತೋರಿಸುತ್ತೆ. WhatsApp business. ಟೆಲಿಗ್ರಾಮ್, WhatsApp. ವಾಟ್ಸಪ್, ಅವರು ವಾಟ್ಸಪ್ ಟೆಲಿಗ್ರಾಮ್ ಎರಡು ಯೂಸ್ ಮಾಡಿ, ವಾಟ್ಸಪ್ ಬಿಸ್ನೆಸ್ಸು, ಟೆಲಿಗ್ರಾಮು ಯೂಸ್ ಮಾಡ್ತಾಯಿದ್ರೆ ಇಲ್ಲೇ ತೋರಿಸುತ್ತೆ. ಹಿಸ್ಟರಿ ಇದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಇವಾಗ. ಕಾಲ್ ಹಿಸ್ಟ್ರಿ ಅಂದರೆ ನಾವು ಅವರಿಗೆ ಯಾವಾಗ ಕಾಲ್ ಮಾಡಿದ್ವಿ ಅದ್ರ ಹಿಸ್ಟ್ರಿ ಎಲ್ಲ ಇಲ್ಲೇನೆ ತಿಳ್ಕೊಬೋದು. ಡಿಲೀಟ್ ಕೂಡ ಮಾಡ್ಬೋದು. ನೋಡಿ, ಇಲ್ಲಿ ಅವರು ಹಿಸ್ಟ್ರಿ ತೋರಿಸ್ತಿದೆ. ಅವ್ರಿಗೆ ಕಾಲ್ ಮಾಡಿದ್ದು ಒಂದೇ ದಿನ ಅದರದ್ದು ಹಿಸ್ಟ್ರಿ ತೋರಿಸುತ್ತೆ. ಇವಾಗ ನಾವು ಡಿಲೀಟ್ ಮಾಡೋಣ ಹಿಸ್ಟ್ರಿನ. ಚೆಕ್ ಆಗಿದೆ. ಡಿಲೀಟ್ ಆಲ್ ಕೊಡ್ತಾ ಇದ್ದೀನಿ. ಓಕೆ, ಡಿಲೀಟ್ ಆಯಿತು. ನೆಕ್ಸ್ಟ್ ನೋಡೋಣ. ಈಗ ನೋಡಿ ಸ್ನೇಹಿತರೆ, ಡಿಲೀಟ್ ಆಗಿದೆ. ನೋ ಹಿಸ್ಟರಿ. ಈಗ ಒಂದ್ಸತಿ ಬ್ಯಾಕ್ ಬರ್ತಾ ಇದ್ದೀನಿ. ಸ್ಟೋರೇಜ್ ಲೊಕೇಶನ್ ಅಂತ ಇದೆ. ನೆಕ್ಸ್ಟ್ ಟ್ಯಾಬು ಸ್ಟೋರೇಜ್ ಲೊಕೇಶನ್ ಮೇಲೆ ಕ್ಲಿಕ್ ಮಾಡಿದ್ದೀನಿ. ನೆಕ್ಸ್ಟ್ ನೋಡೋಣ. ಅನ್ಲಿಂಕ್. ಇದು ಸುಮ್ಮನೆ ಸ್ನೇಹಿತರೆ ಮೆಸೇಜ್ ಥರ ಹೋಗುತ್ತೆ. ಇದೇನು ಅಂತ ಗೊತ್ತಿಲ್ಲ ಇನ್ನು ಕರೆಕ್ಟಾಗಿ. ಅನ್ಲಿಂಕ್ ಅಂತಲೇ ಇದೆ. ಮತ್ತೆ ಅನ್ಲಿಂಕ್ ಕಾಲ್ ಅಂತ ಇದೆ. ಇದು ಏನಂತ ಕರೆಕ್ಟಾಗಿ ಇನ್ನೂ ಗೊತ್ತಿಲ್ಲ. ಅಪ್ಡೇಟ್ ಬಂದಾಗ ಇದು ಗೊತ್ತಾಗುತ್ತೆ. ಕರೆಕ್ಟಾಗಿ ಅವರು ಏನಂತ ಕ್ಲಿಯರ್ ಮಾಹಿತಿ ಕೊಟ್ಟಿಲ್ಲ. ಓಕೆ ಸ್ನೇಹಿತರೆ, ಇದು ಇವತ್ತು ಬಂದಿರುವಂಥ ಅಪ್ಡೇಟು ವಾಟ್ಸಪ್ಪು ಮತ್ತು ವಾಟ್ಸಪ್ ಬಿಸ್ನೆಸ್ಸಲ್ಲಿ ಕೂಡ ಬಂದಿದೆ. ಚೆನ್ನಾಗಿದೆ ಅಂದ್ಕೋತೀನಿ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಇವತ್ತು ನಾನು ವಿಡಿಯೋ ಮಾಡಿರೋದ್ರಿಂದ ಏನಾದರೂ ಡಿಸ್ಟರ್ಬೆನ್ಸ್ ಆಗಿದರೆ ದಯವಿಟ್ಟು ಸಾರಿ. ಯಾಕೆಂದರೆ ನಾವು ಇಲ್ಲಿ ತೋಟದ ಮನೆಯಲ್ಲಿ ಇರೋದ್ರಿಂದ. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಎಂದು ನಾವು ಭಾವಿಸಿದ್ದೇವೆ. ಹಾಗಾದರೆ ಮತ್ತೆ ಏಕೆ ತಡ ಮಾಡುತ್ತೀರಾ? ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ. ನಮ್ಮ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ನಮಗೆ ತಿಳಿಸಿ.